ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಶಿಕಲಾ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶರಣಾರ್ಥಿ ಅಮ್ಮ. ಶರಣಾರ್ಥಿ ಅಮ್ಮ, ಇವತ್ತು ನಮ್ಮ ಖಾನಾವಳಿಯಲ್ಲಿ ಏನ್ ಅಡುಗೆ ಮಾಡ್ತಾ ಇದ್ದೀರಾ? ಇದು ನಾನಿವತ್ತು ಮೆಂತ್ಯ ಸೊಪ್ಪು ಕಡುಬು ಅಂತ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಕಡುಬು. ಓಕೆ. ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಅದಕ್ಕೆ? ಇದಕ್ಕೆ ಅನ್ನ ಬೇಕು, ಮತ್ತೆ ಅಕ್ಕಿ ಹಿಟ್ಟು ಬೇಕು, ಮೆಂತ್ಯ ಸೊಪ್ಪು, ಅದು ಮೆಂತ್ಯ ಸೊಪ್ಪು ಅರ್ಧ ಭಾಗ, ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ, ಮತ್ತೆ ಹುಚ್ಚೆಳ್ಳು ಪುಡಿ ಬೇಕು, ಕಡಲೆಕಾಯಿ ಬೀಜದ ಪುಡಿನೂ ಬೇಕು ಲಾಸ್ಟಿಗೆ ಒಗ್ಗರಣೆ ಹಾಕೋದಕ್ಕೆ. ಸರಿ ಸರಿ. ಈಗ ನೀವು ಅನ್ನನ ಆಲ್ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ ಅಲ್ವಾ? ಹೌದು, ಅನ್ನ ಮಾಡ್ಕೊಂಡು ಬಂದಿದ್ದೀನಿ. ಅನ್ನ ಹಾಕ್ಬೇಕು. ಅದಕ್ಕೆ ಅನ್ನ ಒಂದು ಮುಖ್ಯ ಸಾಮಗ್ರಿ. ಅದು ಸ್ಮೂತ್ ಬರುತ್ತೆ ಅನ್ನೋ ಉದ್ದೇಶದಿಂದ ಅನ್ನ ಆಲ್ರೆಡಿ ಒಂದು ಬೌಲ್ ಅಲ್ಲಿ ಅನ್ನ ಮಾಡ್ಕೊಂಡು ಬಂದಿದ್ದೀರಾ. ಸರಿ ಸರಿ. ಈಗ ಶುರು ಮಾಡೋಣ ಅಲ್ಲಮ್ಮ? ಶುರು ಮಾಡ. ಏನ್ ಬೇಕು ಇವಾಗ? ಒಂದು ಬೌಲ್ ಬೇಕು ಇದೆಲ್ಲ ಕಲ್ಸ್ಕೊಳ್ಳೋದಕ್ಕೆ. ಕಲ್ಸ್ಕೊಳ್ಳೋದಕ್ಕೆ. ಸರಿ. ಅನ್ನ ಹಾಕೊಳ್ತಾ ಫಸ್ಟ್ ಅನ್ನ ಹಾಕೊಳ್ತಾ ಇದ್ದೀರಾ? ಹಾಕೊಳ್ತಾ ಇದ್ದೀನಿ. ಇದು ಸ್ಮೂತ್ ಬರೋದಕ್ಕೆ ಸ್ವಲ್ಪ ಕಲ್ಸ್ಕೊಳ್ಬೇಕಾಗುತ್ತೆ. ಅನ್ನ ಚೆನ್ನಾಗಿ ಬೇಯಿಸ್ಕೊಂಡ್ ಬಂದಿದ್ದೀರಾ? ಅರೆ ಸ್ವಲ್ಪ ಹಿಟ್ಟಿನಾಗೆ ನಾದ್ಕೊಳ್ಬೇಕಾಗುತ್ತೆ. ಅಕ್ಕಿ ಹಿಟ್ಟು. ಇದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಮನೇಲೆ ಮಾಡಿದೀರಾ? ರೆಡಿ ಮನೇಲೆ ಮಾಡಿದ್ದು. ಅಕ್ಕಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಮಿಷನ್ಗೆ ಅದು ಹಿಟ್ಟೆಲ್ಲ ಮನೇಲೆ ಮಾಡ್ತೀರಾ ನೀವು? ಹಿಟ್ಟೆಲ್ಲ ಮನೇಲೆ ಮಾಡ್ತೀವಿ. ಆರೋಗ್ಯಕ್ಕೆ ಸಹ ಒಳ್ಳೇದು. ಸ್ವಲ್ಪ ಒಂಚೂರು ತಗೊಳ್ತೀರಾ? ಇದು ಸಾಧಾರಣ ಎಷ್ಟು ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ತಗೋ. ಓಕೆ. ನೀವೊಂದು ಅಂದಾಜಿನ ಪ್ರಕಾರ ಅನ್ನ ಹಾಕಿ ಗಿವಿಚುವಾಗ ಇನ್ನೊಂದ್ ಸ್ವಲ್ಪ ಎಷ್ಟು ಬೇಕು ಅಂತ ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಅದೆಷ್ಟು ಹಿಡಿಯುತ್ತೆ ತಗೊಂಡು. ಸರಿ. ಮತ್ತೇನ್ ಹಾಕೊಳ್ತೀರಾ? ಅದು ಉಪ್ಪು ಈಗ್ಲೇ ಕಲ್ಸ್ಕೊಂಡ್ಬಿಡ್ತೀರಾ? ಸ್ವಲ್ಪ ಹಾಕೊಂತೀರಾ? ತಗೊಳ್ಳಿ. ಮತ್ತೆ ನೀವ್ ಎಲ್ಲಿದ್ದೀರಮ್ಮ? ಎಲ್ಲಿಂದ ಬಂದಿರೋದು? ಬೆಂಗಳೂರು ಅಂತ ಹೇಳಿದ್ರಿ. ಬೆಂಗಳೂರಲ್ಲಿ ಎಲ್ಲಿ ವಾಸವಾಗಿದ್ದೀರಾ? ಬಿಡಿಯಲ್ಲಿ ಹೋಟೆಲ್ ಇದ್ದೀರಾ? ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? 2000 ಅಲ್ಲಿ ಬೆಂಗಳೂರಿಗೆ ಬಂದಿದ್ದು. ನಿಮ್ದೀಗ ಮೂಲ ಊರ್ ಯಾವ್ದು? ನಿಮ್ದು ಸ್ವಂತ ಊರ್ ಯಾವ್ದು? ಸ್ವಂತ ಊರು ಮಂಡ್ಯದ ಹತ್ರ ಬೆಸಗರಹಳ್ಳಿ ಅಂತ ಕೇಳಿರ್ಬೋದು. ಮಂಡ್ಯದ ಹತ್ರ ಬೆಸಗರಹಳ್ಳಿ ಸಾಹಿತಿ ಇದಾರಲ್ಲ, ಬೆಸಗರಹಳ್ಳಿ ರಾಮಣ್ಣ. ಅವರು ಅದೇ ಊರಿನವರೇ ನೀವು? ಅದೇ ಊರಿನವರು. ಹಾಸನದಲ್ಲಿ ಇದ್ದಿದ್ದು ಸ್ವಲ್ಪ ವರ್ಷ. ಇಲ್ಲ, ಸುಮಾರು ಒಂದು 25-28 ವರ್ಷ ಅಲ್ಲೇ ಇದ್ದಿದ್ದು. ಮಗ ಎಜುಕೇಶನ್ ಮಾಡಿದ್ದೆಲ್ಲ ಹಾಸನದಲ್ಲೇನೆ. ಈಗ ಅವ್ನ ಕೆಲ್ಸಕ್ಕೆ ಸಲುವಾಗಿ ನಾವು ಬೆಂಗಳೂರಿಗೆ ಬಂದ್ವಿ. ಓಕೆ. ಅವ್ನ ಕೆಲಸ ಸೇರ್ಕೊಂಡ್ಮೇಲೆ ನೀವು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀರಾ? ಶಿಫ್ಟ್ ಆಗಿದ್ದು. ಮೆಂತ್ಯ ಸೊಪ್ಪು. ಸೊಪ್ಪು ತುಂಬಾ ಚೆನ್ನಾಗಿ ಹಾಕ್ತಾ ಇದ್ದೀರಾ ಇದಕ್ಕೆ. ಮೇನ್ ಆಗಿ ಚೆನ್ನಾಗಿ ಹಾಕ್ಬೇಕು. ಮೆಂತ್ಯ ಸೊಪ್ಪು ಹಾಗೆ ತಿನ್ನಿ ಅಂದ್ರೆ ತಿನ್ನಲ್ಲ. ಹೌದು. ಯಾವ್ದೇ ಸೊಪ್ಪಾದ್ರೂ ಹಾಗೆ ತಿನ್ನಿ ಅಂದ್ರೆ ತಿನ್ನಲ್ಲ, ಯಾರಿಗೂ ಸೇರಲ್ಲ. ಹೌದು. ಸಬ್ಸಿಗೆ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀರಾ. ಮೆಂತ್ಯ ಸೊಪ್ಪು ಹಾಕಿದ್ರಿ, ಈಗ ಸಬ್ಸಿಗೆ ಸೊಪ್ಪು ಹಾಕ್ತಾ ಇದ್ದೀರಾ. ಎರಡು ತುಂಬಾ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ವಾ? ಹೌದು. ಮಾಡ್ತಾ ಇರ್ತೀರಾ? ಸೊಪ್ಪು ಜಾಸ್ತಿ ಉಪಯೋಗಿಸ್ತೀರಾ? ಸೊಪ್ಪು ಜಾಸ್ತಿ ಉಪಯೋಗಿಸ್ತೀವಿ. ಇದೇ ತರ ಸೊಪ್ಪೆಲ್ಲ ಹಾಕಿ ಮಸಾಲೆ ರೊಟ್ಟಿ ಮಾಡ್ತೀವಿ. ಜಾಸ್ತಿ ಸೊಪ್ಪು ಹಾಕಿದಷ್ಟು ಹೆಲ್ತಿ. ಹಾಗೆ ತಿನ್ನಿ ಅಂದ್ರೆ ತಿನ್ನಲ್ಲ. ಹೌದೌದು. ಚಿಕ್ಕ ಮಕ್ಳಿಗೂ ಆಗಲ್ಲ, ನಮ್ಗೂ ಇಷ್ಟ ಆಗೋದಿಲ್ಲ. ಈರುಳ್ಳಿ. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಮ್ಮ? ನಾನು, ಹಸ್ಬೆಂಡ್ ಇದ್ದಾರೆ. ಅವ್ರು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ರು, ರಿಟೈರ್ಡ್ ಆಗಿದೆ. ಓಕೆ. ಮಗ ಮದುವೆ ಆಗಿದೆ ಮಗನಿಗೆ. ಇನ್ನೇನ್ ಬೇಕು? ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತೀರಾ? ಕಟ್ ಬಂದಿದ್ದೀರಾ? ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಹಾಕ್ತಾ ಇದ್ದೀನಿ ರುಚಿಗೆ, ಸ್ವಲ್ಪ ಖಾರಕ್ಕೆ. ಇನ್ನು ಸ್ವಲ್ಪ ಉಪ್ಪು ಹಾಕ್ತೀನಿ. ಓಕೆ. ಅದು ಕಲಸಿದ್ಮೇಲೆ ಸ್ವಲ್ಪ ಹಾಕೋದು ಉಪ್ಪು. ಮತ್ತೆ ಇದಿವಾಗ ಮೆಂತ್ಯ ಸೊಪ್ಪಿನ ಕಡುಬು ಎಲ್ಲಿಂದ ಇದು? ಯಾವ ಸ್ಟೈಲ್? ಅಥವಾ ನೀವೇ ಏನಾದ್ರೂ ಆವಿಷ್ಕಾರ ಮಾಡಿದ್ರ ಅಡಿಗೆ ಮನೆಯಲ್ಲಿ? ಇಲ್ಲ, ನಾನು ಹಾಸನದಲ್ಲಿದ್ದಾಗ ನಮ್ಮ ಸ್ನೇಹಿತರೊಬ್ರು ಮಾಡ್ಬಿಟ್ಟು ತಂದ್ಕೊಟ್ಟಿದ್ರು. ಓಕೆ. ಬಹಳ ಚೆನ್ನಾಗಿದೆ ಅನ್ನಿಸ್ತು ನನಗೆ. ನಮ್ಮ ಮನೆಯಲ್ಲಿ ಎಲ್ರು ತುಂಬಾನೇ ಇಷ್ಟಪಟ್ರು. ಅದಕ್ಕೆಲ್ಲ ತುಂಬಾ ಇಷ್ಟಪಟ್ರಲ್ಲ, ನೀನು ಮಾಡು ಅಂತ ಹೇಳಿದ್ರು ನಮ್ಮ ಮನೆಯವರು. ಅದಕ್ಕೆ ತಾಳು ಕಲ್ತ್ಕೊಂಡ್ ಮಾಡೋಣ ಅಂತ ಅಂದಾಗ ಅದು ಇಷ್ಟ ಆಯ್ತು. ಸಾಮಾನ್ಯ ಯಾರು ಇದು ಮಾಡಲ್ಲ, ನಮ್ ಕಡೆ ಮಂಡ್ಯ ಕಡೆನೂ ಯಾರು ಮಾಡಲ್ಲ. ಅದಕ್ಕೆ ಇಷ್ಟ ಆಯ್ತಲ್ಲ. ಹೌದು, ನಾನು ಕೇಳಿಲ್ಲ. ಯಾಕಂದ್ರೆ ಇದು ಮೆಂತ್ಯ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು ಸಹ ಹಾಕ್ತಾ ಇದ್ದೀರಾ? ಕೊತ್ತಂಬರಿ ಸೊಪ್ಪು ಹಾಕಿದೀನಿ. ಸ್ವಲ್ಪ ಹಾಕ್ತೀರಾ? ಸೊ ಒಂಥರ ಸ್ವಲ್ಪ ಸ್ಪೆಷಲ್ ಆಗಿದೆ. ಇದು. ಇಷ್ಟಪಟ್ಟು ತಿಂತಾರ ಮನೆಯಲ್ಲಿ? ತುಂಬಾ ಇಷ್ಟ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಅದು ಸೊಪ್ಪು ಹಾಕಿದ್ರೆ ಆರೋಗ್ಯಕ್ಕೂ ಒಳ್ಳೇದಲ್ವಾ? ಜಾಸ್ತಿ ಸೊಪ್ಪು ಬೀಳುತ್ತಲ್ಲ. ಹೌದು. ತುಂಬಾ ಹಾಕ್ತೀರಾ ನೀವು?
ಅಕ್ಕಿ ಹಿಟ್ಟು ಮತ್ತೆ ಅನ್ನಕ್ಕಿಂತ ಜಾಸ್ತಿ ಸೊಪ್ಪು ಹಾಕಿದೀರಾ? ಹಾಕಿದೀನಿ. 2 ಬೌಲು ಸೊಪ್ಪು ಹಾಕಿದ್ರೆ, ಮೆಂತಿ ಸೊಪ್ಪು ಹಾಕಿದ್ರೆ ಅದ್ರಲ್ಲಿ ಅರ್ಧ ಬೌಲು ಸಬ್ಸಿಗೆ ಸ್ವಲ್ಪ ನೀರೆಷ್ಟ ಸ್ವಲ್ಪ ಹಾಕೊಂಡು ನೋಡ್ಬೇಕಾಗತ್ತಾ? ಸ್ವಲ್ಪ ಇದು ಬರೋದಿಕ್ಕೆ ಸ್ವಲ್ಪ ಅಂಟಂಟಾಗಿ ಒಂದಕ್ಕೊಂದು ಬೈಂಡಿಂಗ್ ಕೂಡ್ಕೊಳ್ಬೇಕಲ್ವಾ? ಇನ್ನೊಂಚೂರು ಹಾಕೋಣ. ಮತ್ತೆ ಏನ್ ಮಾಡ್ತಾ ಇದ್ದೀರಮ್ಮ ಮನೆಯಲ್ಲಿ ಇವಾಗ? ಯಾವ ರೀತಿ ನೀವು ಈಗ ಸದ್ಯಕ್ಕೆ ಗೃಹಿಣಿಯಾಗಿದ್ದೀರಾ, ಮತ್ತೆ ಬೇರೆ ರೀತಿಯಲ್ಲಿ ಹೇಗೆ ನಿಮ್ಮನ್ನ ನೀವು ಇನ್ವಾಲ್ವ್ ಆಗಿದ್ದೀರಾ? ಹೇಗೆ ಆಕ್ಟಿವ್ ಆಗಿದ್ದೀರಾ? ಏನ್ ಮಾಡ್ತೀರಾ? ನಾನು 93ರಲ್ಲಿ ಪ್ರವಚನ ಕೇಳಿದೆ. ನಮ್ಮ ಹಾಸನದಲ್ಲಿ ಪ್ರವಚನ ನಡೀತಾ ಇತ್ತು. ಪ್ರವಚನ ಕೇಳಿದೆ. ವಚನಗಳೆಲ್ಲ ತುಂಬಾ ಈ ಮ್ಯಾಗ್ನೆಟ್ ಹೇಗೆ ಅಂಟುಕೊಡುತ್ತೆ ಹಾಗೆ ವಚನಕ್ಕೆ ತುಂಬಾ ಅಟ್ರಾಕ್ಟ್ ಆಗಿಬಿಟ್ಟಿದ್ದೆ ನಾನು. ವಚನ ಸಂಪುಟಗಳನ್ನೆಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಬಿಡುಗಡೆ ಮಾಡಿದ್ರಲ್ಲ, 15 ವಚನ ಸಂಪುಟವನ್ನು ನಾನು ತಗೊಂಡೆ. ತುಂಬಾ ಅಧ್ಯಯನ ಮಾಡಕ್ ಶುರು ಮಾಡಿದೆ. ಮತ್ತೆ ಅಲ್ಲಿ ನಮ್ಮ ಪಕ್ಕದ ಇದ್ರಲ್ಲೇನೆ, ಪಕ್ಕದ ರೋಡಲ್ಲೇನೆ ಹಾಸನದಲ್ಲಿ ಕೇಂದ್ರ ಗ್ರಂಥಾಲಯ ಇತ್ತು. ಅಲ್ಲಿ ಆಧ್ಯಾತ್ಮದ ಪುಸ್ತಕಗಳೆಲ್ಲ ತಗೊಂಡು ಅಧ್ಯಯನ ಮಾಡ್ತಾ ಇದ್ದೆ. ಅದ್ ಮಾಡ್ತಾ ಮಾಡ್ತಾ ಒಂಥರ ಏನೋ ಅದು ತುಂಬಾನೇ ನನ್ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಏನೋ ಒಂಥರ ಖುಷಿ, ಬದುಕು ಇನ್ನು ಬೇರೆ ತರ ಇದೆ, ನಾವ್ ಅನ್ಕೊಂಡಾಗಿಲ್ಲ, ಇಷ್ಟೇ ಅಲ್ಲ ಬದುಕು, ಇನ್ನು ಬಹಳಷ್ಟಿದೆ, ಆಚಿನ ಒಂದು ಆಯಾಮ ತೆರ್ಕೊಳ್ಳೋ ಶುರುವಾಗಿದೆ ಅನ್ನೋದು ಅನ್ನಿಸ್ತು. ಮತ್ತೆ ಕೆಲವರು ಸ್ವಾಮೀಜಿಗಳು ಹೇಳಿದ್ರು, ಇದು ಬಸವ ತತ್ವ ಅನ್ನೋದು ಮಠಾಧೀಶರಿಗೆ ಕೊಟ್ಟಿಲ್ಲ, ನಿಮ್ಮಂತ ಹೆಣ್ಮಕ್ಳಿಗೆ ಕೊಟ್ಟಿರೋದಮ್ಮ, ನೀವಂದ್ರೆ ಇನ್ಯಾರು ಇದನ್ನ ಒಪ್ಕೊಳ್ಬೇಕು ಅಂದ್ರು. ತುಂಬಾ ಓದಿ ಖುಷಿ ಪಡ್ತಾ ಇದ್ದೆ. ಹೀಗೆ ಒಂದ್ಸಲ ನಮ್ಗೆ ಸ್ವಾಮೀಜಿಗಳು ಗುರುಗಳೆಲ್ಲ ಬಂದು ನನ್ನ ಸಂಗ್ರಹನೆಲ್ಲ ನೋಡ್ಬಿಟ್ಟು ಬಹಳ ಖುಷಿ ಪಟ್ರು. ಮತ್ತೆ ಸ್ವಾರ್ಥಿ ಕಣಮ್ಮ ನೀನು ಅಂದ್ರು. ನಾನು ಏನಕ್ಕೆ ಸ್ವಾರ್ಥಿ ಅಂತ ಹೇಳ್ತಾ ಇದ್ದಾರೆ, ಓದೋದು ಒಂದು ಖುಷಿಗೆ, ನಾನು ಆನಂದದಿಂದ ತುಂಬಾ ಆನಂದ ಅನುಭವಿಸ್ತಾ ಇದ್ದೆ. ಇಲ್ಲಮ್ಮ, ನೀನ್ ಒಬ್ಳೆ ಆನಂದ ಅನುಭವಿಸೋದಲ್ಲ, ಅದನ್ನ 4 ಜನಕ್ಕೆ ಹಂಚ್ಬೇಕು. ಯಾವ್ದೇ ಇದ್ರು ಜ್ಞಾನ ಇದ್ರು ಬೇರೆಯವರಿಗೆ ಹಂಚಿದ್ರೆ ಮಾತ್ರ ಅದ್ರ ಬೆಲೆ ಅಂತ ಹೇಳಿದ್ರು. ಅದಕ್ಕ ನಾನು ನನ್ನ ಖುಷಿಗೆ ನಾನು ಇದ್ ಮಾಡ್ತಾ ಇದ್ದೀನಿ. ಇಲ್ಲ ನೀವು ಗೃಹಿಣಿಯರು ಯಾರು ಈಚೆ ಬರೋದೇ ಇಲ್ಲ, ಓದ್ಬಿಟ್ಟು ಒಳಗೆ ಕುತ್ಕೊಳ್ಳೋದಲ್ಲ ಅಂತ ಹೇಳಿ ತುಂಬಾ ಬಲವಂತ ಮಾಡಿದಾಗ ಸುಮ್ನೆ ಒಂದೊಂದು ವಚನಗಳನ್ನ ಹಾಗೆ ಅಭ್ಯಾಸ ಮಾಡಿದೆ. ಇದುವರೆಗೂ ಸುಮಾರು 390 ವಚನಗಳನ್ನ ಉಪನ್ಯಾಸಕ್ಕೆ ಬೇರೆ ಜನರಿಗೆ ನೀವು ಹೇಳಿದ್ದೀನಿ, ಹಂಚಿದ್ದೀರಾ ಎಲ್ಲ. ಮಹಿಳೆಯರು ತುಂಬಾ ಇಂಪ್ರೆಸ್ ಆಗಿ ಕೇಳ್ತಾರೆ, ಯಾಕೆಂದ್ರೆ ಶರಣರ ಸಾಹಿತ್ಯನೇ ಆಗಿದೆ. ಹೌದು. ಮತ್ತೆ ತುಂಬಾ ಸರಳ ಭಾಷೆಯಲ್ಲಿದೆ. ಮತ್ತೆ ಇದು ಕ್ಲಿಷ್ಟಕರವಾದ್ದು ಕೂಡ ನಾವು ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ನಾವು ಪೂರ್ವ ಇನ್ವಾಲ್ವ್ ಆದಾಗ ಅವ್ರು ನಮ್ಗೆ ಒಲಿತಾರೆ, ಅಷ್ಟು ಒಲಿತಾರೆ ನಮ್ಗೆ. ಅಂದ್ರೆ ನಿಜವಾಗ್ಲೂ ಶರಣರ ವಚನಗಳು ಹೇಳ್ತಾರೆ, ಬೆಳಕಿನ ಬಿತ್ತುಗಳು, ಅಮೃತದ ತುತ್ತುಗಳು. ಅಮೃತ ಯಾರಿಗ್ ಬೇಕಿಲ್ಲ, ಅಮೃತ ಕುಡಿದ್ರೆ ಅಮರರಾಗ್ತಾರೆ ಅಂತಾರೆ. ಹಾಗೆ ನಮ್ಮ ವಚನಗಳನ್ನ ಓದ್ತಾ ಇದ್ರೆ ನಾವು ಅಮರರಾಗ್ಬೇಕು. ಅಟ್ಲೀಸ್ಟ್ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಏನಾದ್ರೂ ಒಂದು ಇದ್ರೆ ಇದರಿಂದ ನಾವು ಕಲೀಲಿಕ್ಕೆ ತುಂಬಾ ಇದೆ. ಇವಾಗ ರೆಡಿ ಇದೆಯಮ್ಮ? ರೆಡಿ ಇದೆ. ಒಂಚೂರು ಎಣ್ಣೆ ಕೊಡಿ, ಅಂಟ್ಕೊಳ್ದೇ ಇರ್ಲಿ ಅಂತ. ಇದಿವಾಗ ನಮ್ಗೆ ಕಡುಬಿಗೆ ಹಿಟ್ಟು ರೆಡಿ ಇದೆ. ಈಗ ಸ್ವಲ್ಪ ಅಂಟ್ಕೊಳ್ದೇ ಇರ್ಲಿ ಅಂತ ಅದನ್ನ ಇವಾಗ ಯಾವ ರೀತಿ ನಾನು ರೋಲ್ ತರ ಮಾಡ್ತೀನಿ. ಓಕೆ. ನೀವೀಗ ಕಡುಬನ್ನ ಸಾಧಾರಣ ಇದು ಚಪಾತಿ ಹಿಟ್ಟಿನ ಒಂದು ಪ್ರಮಾಣದಲ್ಲೇ, ಅಂದ್ರೆ ಇದು ಕನ್ಸಿಸ್ಟೆನ್ಸಿ ಅದರಲ್ಲೇ ಮಾಡ್ತಾ ಇದ್ದೀರಲ್ವಾ? ಅಷ್ಟೇ ಬೇಕಾಗತ್ತೆ. ಇದಿವಾಗ ರೋಲ್ ಮಾಡ್ತೀರಾ? ರೋಲ್ ಮಾಡ್ತಾ ಇದೀನಿ. ಓಕೆ. ಅದಕ್ಕೇನು ಲಟ್ಟಣಿಗೆ ಏನ್ ಬೇಕಾಗಲ್ಲ? ಏನು ಬೇಕಾಗಲ್ಲ. ಇದಿಷ್ಟು ಬಾಳೆಹಣ್ಣು ತರ ಬಾಳೆಹಣ್ಣು ತರ ಒಂದು ರೋಲ್ ಮಾಡ್ಕೊಳ್ಳೋದಂಥದ್ದು. ರೋಲ್ ಮಾಡ್ಕೊಂಡು ಹಬೆನಲ್ಲಿ ಬೇಯಿಸಿ. ಓಕೆ. ನಾವ್ ಇಡ್ಲಿನ ಹೇಗ್ ಬೇಯಿಸ್ತೀವೋ ಅದೇ ರೀತಿ ಹಬೆಯಲ್ಲಿ. ಬಹಳ ಆರೋಗ್ಯಪೂರ್ಣ, ಯಾಕಂದ್ರೆ ಯಾವುದೇ ಒಂದು ಎಣ್ಣೆ ಇಲ್ಲ, ಕರಿತಾ ಇಲ್ಲ, ಬೇರೆ ಬೇಡದ, ನಮ್ಗೆ ರುಚಿಗೆ ಚೆನ್ನಾಗಿದ್ರು ಒಳ್ಳೊಳ್ಳೆ ಅಂಶಗಳಿದೆ ಅಲ್ವಾ ಇದ್ರಲ್ಲಿ. ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗ್ಬೋದು, ಪ್ಲಸ್ ತುಂಬಾ ಹೆಲ್ದಿ. ತುಂಬಾ ಹೆಲ್ದಿ, ಇಷ್ಟಪಟ್ಟು ತಿಂತಾರೆ. ಒಂಥರ ಇನೋವೇಟಿವ್ ಆಗಿದೆ ಅಮ್ಮ ಇದು. ಇದಕ್ಕೆ ಮಕ್ಕಳಿಗೆ ಸಾಸ್ ಹಾಕೊಡು ಅಂತ ಹೇಳ್ತಾರೆ, ಟೊಮೊಟೊ ಸಾಸ್. ಒಂಥರ ಈಗ ಇದರಲ್ಲಿ ಕಡ್ಡಿನಲ್ಲಿ ಚುಚ್ಕೊಂಡು ತಿನ್ನುವ ಹಾಗೆ ಇದೆ. ಕಟ್ ಮಾಡಿದ್ಮೇಲೆ ಅದೇ ತರ ಬರ್ತದೆ. ಯಾಕಂದ್ರೆ ಮಾಮೂಲಿಯಾಗಿರೋ ದೋಸೆ ಇಡ್ಲಿ ಎಲ್ಲ ತಿಂದವರಿಗೆ ಬೇಜಾರಾಗಿರುತ್ತೆ. ನೀವು ಒಳ್ಳೆ ಅಂಶನೇ ಒಂಥರ ಬೇರೆ ಸ್ಟೈಲ್ ಆಗಿ ಇನೋವೇಟಿವ್ ಆಗಿ ಒಂಥರ ಸ್ಟಿಕ್ ತರ ಮಾಡಿಕೊಟ್ರೆ, ಇದೇನೋ ಬೇರೆದಿದೆ, ಚೆನ್ನಾಗಿದೆ ಅನ್ಕೊಂಡು ತಿಂತಾರೆ. ಒಟ್ಟಾರೆ ನಮ್ಗೆ ಅವ್ರು ಒಳ್ಳೆಯ ಆರೋಗ್ಯ ಅಂಶಗಳನ್ನ ಅವರ ದೇಹಕ್ಕೆ ನಾವು ಕೊಡ್ಬೇಕು. ನಮ್ಮ
ಹಿರಿಯರಾದ ತಂದೆ ತಾಯಿದಿರಾದ್ರೆ ಮಕ್ಕಳ ಯೋಗಕ್ಷೇಮ ನೋಡ್ಬೇಕು ಈ ತರ ಸೊಪ್ಪುಗಳನ್ನೆಲ್ಲ ಮಾಡಿ ಬೇರೆ ಇನ್ನೂ ಎಲ್ಲ ಹೊಸ ಹೊಸ ರುಚಿ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಹೊಸ ಹೊಸ ರುಚಿ ಅಂದ್ರೆ ನಾನು ಸ್ವಲ್ಪ ಹಳೆ ಕಾಲದ್ದು ಎಲ್ಲ ಮರೆಯಾಗಿ ಹೋಗ್ತಾ ಇದೆಯಲ್ಲ. ಹೌದು, ಅದೆಲ್ಲ ಮಾಡ್ತೀರಾ? ಅದೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಅಂದ್ರೆ ನೀವು ಅಲ್ಲಿ ಹಳೇದಲ್ಲೇ ಆಕ್ಚುಲಿ ಹೇಳ್ಬೇಕಂದ್ರೆ ನಿಜ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದಿರುತ್ತೆ ಬೇಯಿಸದೆ ಇದು ಜಜ್ಜಿ ಮೂಲಂಗಿ ಅಂತ ಮಾಡ್ತಾರೆ ನಮ್ ಕಡೆ, ತುಂಬಾ ಚೆನ್ನಾಗಿರುತ್ತೆ. ಬೇಯಿಸೋ ಹಾಗಿಲ್ಲ, ಬೇಯಿಸಿದ್ರೆ ಜೀವಸತ್ವ ನಾಶ ಆಗುತ್ತೆ ಅಂದ್ಬಿಟ್ಟು ಹಸಿದೇನೆ ಮಾಡುವಂತದ್ದು. ಅಮ್ಮ ಇದಿವಾಗ ರೋಲ್ ಮಾಡ್ಕೊಂಡಿದ್ದೀರಲ್ಲ, ಇನ್ನು ನೆಕ್ಸ್ಟ್ ಏನ್ ಮಾಡ್ತೀರಮ್ಮ? ಇದನ್ನ ಹಬೆನಲ್ಲಿಟ್ಟು ಬೇಯಿಸ್ಬೇಕು. ಈಗ ಎಲ್ಲ ರೋಲ್ ಮಾಡಿ ಇಟ್ಟಿದ್ದೀರಾ, ಇನ್ನು ಹಬೆಯಲ್ಲಿ ಬೇಯಿಸ್ಬೇಕು ಅಂದ್ರೆ ಏನ್ ಬೇಕಮ್ಮ ಇವಾಗ ಬೇಯಿಸ್ಲಿಕ್ಕೆ? ಇದು ಕುಕ್ಕರ್ ಬೇಕು. ಕುಕ್ಕರ್ ತಗೊಳ್ಳೋಣ ಅಲ್ಲ. ನೀರನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀರಾ, ನೀರಿದೆ ಹಬೆಯಲ್ಲಿ. ಇದನ್ನ ಸ್ಟವ್ ಹಚ್ಬಿಡ್ತೀರಾ? ಇದನ್ನ ನಾವು ಇಡ್ಲಿ ತಟ್ಟೆಯಲ್ಲಿ ಇದ್ರೆ ಇವಾಗ ಮಾಡ್ಬೋದಮ್ಮ? ಇಡ್ಲಿ ತಟ್ಟೆ ಇಟ್ಕೊಂಡು ಯೂಶಲಿ ಇಡ್ಲಿ ಕುಕ್ಕರ್ ಎಲ್ರ ಮನೇಲೂ ಇರುತ್ತೆ, ಅದ್ರಲ್ಲೂ ಮಾಡ್ಕೊಳ್ಬಹುದು. ಈಗ ಈ ತರ ಒಂದು ನನಗೊಂದು ಅವಕಾಶ ಇದ್ರೆ ಈ ತರ ಒಂದು ಬೌಲ್ ಅಲ್ಲಿ ಇಟ್ಕೊಂಡು ಬೇಯಿಸಬಹುದು. ಇಡ್ಲಿ ಬೇಯಿಸಿದಾಗೇನೆ 15 ನಿಮಿಷ, ಒಂದು 15 ನಿಮಿಷ ಬೇಕಾಗುತ್ತೆ. ಇದೆಲ್ಲ ಬೇಯೋದಕ್ಕೆ ಇನ್ನು ಮುಚ್ಚಿಡೋಣ ಅಲ್ಲ. ಮತ್ತೆ ನೀವು ಅಮ್ಮ ಆಗ ಹೇಳ್ತಾ ಇದ್ರಿ, ನೀವು ವಚನಗಳನ್ನ ತುಂಬಾ ವರ್ಷ ಒಂದು ಅಧ್ಯಯನ ಮಾಡಿದಿರಾ, ಅದರಿಂದ ಪ್ರೇರಣೆ ಪಡೆದಿದ್ದೀರಾ ಅಂತ. ಅದಕ್ಕೋಸ್ಕರ ಇನ್ ಯಾವ್ಯಾವ ರೀತಿಯಲ್ಲಿ ನೀವು ಅಂದ್ರೆ ನಿಮ್ಗೆ ನಿಮ್ಮ ಅನುಭವ ಹೇಳ್ಕೊಳ್ಳಿ, ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದೆರಡು ವಚನವನ್ನ ಹೇಳಿ ಅಮ್ಮ. ಅದರ ಅನುಭವ ಸಹ ನಮ್ಗೆ ಹೇಳ್ಬೇಕು. ನೀವು ಏನಾಯ್ತು, ಆ ಪ್ರೇರಣೆಯಿಂದ ಯಾವ ರೀತಿ ನೀವು ಕೆಲಸ ಮಾಡಿದ್ರಿ ಅಂತ. ಅದೇ 12ನೇ ಶತಮಾನದಲ್ಲಿ ಅತ್ಯಂತ ಕೆಳಸ್ತರದಿಂದ ಬಂತಕ್ಕಂಥ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಏನೋ ವಿಜ್ಞಾನ ಮುಂದುವರೆದಿರ್ಲಿಲ್ಲ ಅವಾಗ. ದೀಪದ ಬೆಳಕಿನಲ್ಲಿ, ಕಾಲ್ನಡಿಗೆಯಲ್ಲಿ ಅದೆಲ್ಲ ಹೋಗಿ ಹೇಗೆ ಅವರು ಜ್ಞಾನವನ್ನು ಪಡ್ಕೊಂಡ್ರು. ನಮ್ಗೆಲ್ಲಾ ಸೌಕರ್ಯ ಇದೆ ಇವತ್ತು, ಆದ್ರೆ ನಾವ್ ಯಾಕೆ ಆತರ ಹಾಕ್ತಾ ಇಲ್ಲ? ಅದೊಂದು ಬೃಹತ್ತಾಗಿ ನನ್ನ ಪ್ರಶ್ನೆ ಕಾಡಕ್ ಶುರುವಾಯ್ತು. ಎಂತೆಂತ ವಚನ ಕೊಟ್ಟಿದ್ದಾರೆ. ಸತ್ಯಕ್ಕ ಅವರು ಒಂದು ವಚನ ಹೇಳಿದ್ದಾರೆ, ತೂಬುರದ ಕೊಳ್ಳಿಯಂತೆ ಉರಿವಾತ ಭಕ್ತನೇ, ಉಸಿದು ತಂದು ಮಾಡುವಾತ ಭಕ್ತನೇ, ಭಕ್ತರ ಕುಲವನೆತ್ತಿ ನಿಂದಿಸುವಾತ ಭಕ್ತನೇ, ನಿಂದೆಯ ಭಕ್ತನಾಂ ಕೋಟಿ ಜನ್ಮ ಸೂಕರ, ಸಪ್ತ ಜನ್ಮನಿ ಭವೇತ್ ಕುಸ್ತಿದಾಸಿ ಗರ್ಭೇಶು ಜಾಯತೆ ಎಂಬುದಾಗಿ. ತನ್ನ ಪ್ರಾಣದ ಮೇಲೆ ಬಂದರೂ ಬರಲಿ ಇವರ ಬಿಡಬೇಕು, ಬಿಡದಿರಲು ಉರ್ಲಿಂಗ ಪೆದ್ದಿಗಳರಸ ಒಲ್ಲನವ್ವ ಅಂತ ಸಿಡಿದು ಹೇಳ್ತಾರೆ. ಹೇಗೆ ಭಕ್ತರಾದವ್ರನ್ನ ನಿಂದಿಸ್ತಾರೆ, ಆ ನಿಂದಿಸ್ತವರು ಕೋಟಿ ಜನ್ಮ ಸೂಕರ ಅಂದ್ರೆ ನಾಯಿ ಹೊಟ್ಟೆನಲ್ಲಿ ಹುಡ್ತಾರೆ ಅಂತ ಹೇಳ್ತಾರೆ. ಅಂತ ಭಕ್ತರನ್ನ ಸಿಟ್ಟಿನ ಮಾತು, ಸಿಟ್ಟಿಂದ ಬಂದಿರುವಂತ, ಹೃದಯದಿಂದ ಬಂದಿರುವಂತ ಮಾತದು. ಅದು ಅಂತ ಒಂದು ಇದರಲ್ಲಿ ಗರ್ಭದಲ್ಲಿ, ಆ ದಾಸಿ ಪುತ್ರಿ ಗರ್ಭದಲ್ಲಿ ಹಂದಿ ಆಗುತ್ತಾರೆ, ಹಂದಿ ಆಗಿ ಹುಟ್ಟುತ್ತಾರೆ. ಆತರ ನಮ್ಮನ್ನ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಆಕೆ ಹೇಳ್ಬೇಕಾದ್ರೆ ಎಷ್ಟು ರೀತಿ ಪ್ರಭಾವ ಆಗಿದೆ ಅಂತ ಅಂದಾಗ, ನಾನು ಕೂಡ ಇದ್ ಮಾಡಿದಾಗ ಎಲ್ಲ ಚಿಂತನೆ ಮಾಡಿ, ನಾನು ಒಂದು ಅನುಭವದ ಅಂಗಳ ಅಂದ್ಬಿಟ್ಟು ನನ್ನ ಒಂದು ವಚನಗಳನ್ನ ಕ್ರೋಢೀಕರಿಸಿ ಒಂದು ಪುಸ್ತಕವನ್ನ ಹೊರತಗೊಂಡು. ನೀವು ವಚನಗಳನ್ನ ಬರ್ದಿದ್ದೀರಾ? ವಚನಗಳನ್ನ ಬರ್ದೆ. ಮತ್ತೆ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಶರಣರ ಒಂದೊಂದು ವಚನಗಳನ್ನ ತಗೊಂಡು ವಚನಾಭಿನಯ, ನೀಲಾಂಬಿಕೆ, ಸತ್ಯಕ್ಕ, ಚನ್ನಬಸವಣ್ಣವರಾಗಿ, ಹಡಪದ ಅಪ್ಪಣ್ಣನಾಗಿ ಅನೇಕ ವೇಷಗಳನ್ನ ಹಾಕೊಂಡು ಶರಣರ ವಚನಗಳನ್ನ, ವಚನಕ್ಕೆ ತಕ್ಕಂತೆ ಭಾವಾಭಿನಯಗಳನ್ನ ಅನೇಕ ಕಾರ್ಯಕ್ರಮಗಳಲ್ಲಿ ಕೊಡ್ತಾ ಬಂದೆ. ನೀವೇ ನಿರ್ದೇಶನ, ನೀವೇ ಅದನ್ನ ಅಭಿನಯ ಮಾಡ್ತಾ ಇದ್ರ? ನಮ್ಮ ಇಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ ಭಾಗ್ಯಮ್ಮ ತಿಪ್ಪೇಸ್ವಾಮಿ ಅಂತ ಅವರು ಶರಣರನ್ನ ಒಂದು ಪರಿಚಯಿಸಬೇಕು ಅಂದ್ಬಿಟ್ಟು ಅವರು ನಮ್ಗೆ ಹೇಳ್ಕೊಡ್ತಾ ಇದ್ರು. ನೀವು ಅಭಿನಯಿಸಿದೀರಾ? ಅಭಿನಯಿಸಿದೀನಿ, ಒಂದು ಕಾರ್ಯಕ್ರಮಗಳಲ್ಲೂ ಅಭಿನಯಿಸಿದೀನಿ. ಮತ್ತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ 50ನೇ ವರ್ಷ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಅನುಭವ ಮಂಟಪ ಅನ್ನುವಂತ ಒಂದು ನಾಟಕದಲ್ಲಿ ನಾನು ಅದೇ ಕಾಳವೆಯಾಗಿ ನೀವು ಅಭಿನಯಿಸಿದ್ದೆ. ಕಾಳವೇನೆ ಬಂದ ಹಾಗೆ ಇತ್ತು ಅನ್ನೋ ತರದಲ್ಲಿ ಪಾತ್ರ ಚೆನ್ನಾಗ್ ಬಂತು. ಬಹಳ ಪ್ರಶಂಸೆ ಕೊಟ್ಟಿದ್ದಾರೆ ನಿಮ್ಗೆ. ರೆಡಿ ಆಗಿದೆ ಅಲ್ವಾ? ಇವಾಗ ರೆಡಿ ಆಗಿದೆ. ಈಗ ಅದು ಕಡಬನ್ನ ತೆಗೆದ್ರೆ ಆಯ್ತು ಅಲ್ವಾ? ಹೌದು. ಕೆಳಗಿಟ್ಕೊಳ್ಳೋಣ. ಕಡಬನ್ನ ಬಿಸಿ ಇದೆ, ಇದನ್ನ ಕಟ್ ಮಾಡ್ಕೊಳ್ಬೇಕೀಗ. ಇದು ಕಡಬ ಅಂತ ಹೇಳಿದ್ರಿ, ಅದನ್ನ ನೀವು ಮತ್ತೆ ಪುನಃ ಕಟ್ ಮಾಡ್ತೀರಾ? ಇದನ್ನ ಕಟ್ ಮಾಡ್ಬಿಟ್ಟು ಒಗ್ಗರಣೆ ಹಾಕ್ಬೇಕಿದೆ. ಓಕೆ, ನೀವು ಕಡಬ ಅಂತ ಹೇಳಿದ್ರೆ ಕಡಬನ್ನ ಕಟ್ ಮಾಡ್ತಾ ಇದ್ದೀರಾ. ಒಂಥರ ಏನೋ ಬೇರೆ ಶೈಲಿ ಆಗ್ಬಿಟ್ಟಿದೆ ಇವಾಗ. ಹೌದು. ಅದಕ್ಕೆ ಹೇಳಿದ್ನಲ್ಲ ಅವಾಗ್ಲೇ, ಮಕ್ಕಳಿಗೆ ಸ್ಟಿಕ್ ಕಡ್ಡಿ ಕೊಟ್ಬಿಟ್ರೆ ಇದ್ ಮಾಡ್ಕೊಂಡು ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮಕ್ಕಳುಗಳು. ಏನೋ ಒಂಥರ
ನೀವು ಒಗ್ಗರಣೆ ಹಾಕಿದ್ರೆ ಏನೋ ಮಂಚೂರಿ ತಿಂದ ಹಾಗೆ ಏನೋ ಒಂದು ಡಿಫ್ರೆಂಟ್ ಇರುತ್ತೆ. ಅವ್ರಿಗೆ ಒಂದು ಕಡ್ಡಿ ಚುಚ್ಕೊಂಡು ಸಾಸ್ ಹಚ್ಕೊಂಡು ಮೆಂತೆ ಸೊಪ್ಪಿನ ಕಡುಬಿನ ಮಂಚೂರಿ ಅಂತ ಕೊಟ್ಬಿಟ್ರಾಯ್ತು. ಸೊಪ್ಪು ತಿಂದಂಗಾಯ್ತು, ಒಳ್ಳೆ ರೀತಿಯ ಒಂದು ಒಳ್ಳೆ ತಿಂಡಿ ತಿಂದಾಗೆ ಸಹ. ನನ್ನ ಮೊಮ್ಮಗಳು ತುಂಬಾ ಇಷ್ಟಪಟ್ಟು ತಿಂತಾಳೆ. ಹೌದಾ? ಎಷ್ಟು ದೊಡ್ಡವಳು ಮೊಮ್ಮಗಳು? ಅವಳು 4th ಓದ್ತಾ ಇದ್ದಾಳೆ. ನೀವು ಮಾಡಿ ತಿಂಡಿ ಎಲ್ಲ ಇಷ್ಟನಾ ಅವಳಿಗೆ? ಇಷ್ಟ ಪಡ್ತಾಳೆ. ಮೊಮ್ಮಗ ಇದ್ದಾನೆ, ಅವನು ಪ್ರೀ ನರ್ಸರಿ ಆಯ್ತು, ಈಗ LKG. ಓಕೆ. ಸೊ ಮನೆಗೆ ತಿಂಡಿ ಎಲ್ಲ ಮಾಡ್ತಾ ಇರ್ತೀರಾ ನೀವು? ತಿಂಡಿ ಎಲ್ಲ ಮಾಡಿ ಮಕ್ಕಳಿಗೆ ಕೊಡ್ತೀರಾ, ತಿಂತಾರೆ ಎಲ್ಲ? ಸೊ ಅಂತೂ ಮ್ಯಾನೇಜ್ ಮಾಡ್ತಾ ಇರ್ತೀರಾ ಹೊಸ ರುಚಿ ಎಲ್ಲ ಮಾಡಿ. ಇದು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಬೇಕಾಗತ್ತಲ್ವಾ? ಸಣ್ಣದಾಗೆ ಕಟ್ ಮಾಡ್ಬಿಟ್ಟು ಇವಾಗ ಒಗ್ಗರಣೆ ಹಾಕ್ಬಿಟ್ರೆ. ಓಕೆ. ಒಗ್ಗರಣೆಗೆ ಏನ್ ಬೇಕಮ್ಮ? ಎಣ್ಣೆ ಬೇಕು. ಎಣ್ಣೆ ಮಾಡ್ಕೊಳ್ಳೋಣ ಅಲ್ಲ? ಒಗ್ಗರಣೆಗೆ ಸಾಸಿವೆ ಇದೆ, ರೆಡಿ ಆಗಿದೆ ಅಲ್ವಾ? ರೆಡಿ ಆಗಿದೆ. ಎಣ್ಣೆ ತಗೊಳ್ಳಿ, ಒಲೆ ಹಚ್ಕೊಳ್ತೀರಾ? ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಲ್ಲ ಒಗ್ಗರಣೆಗೆ? ಎಷ್ಟು ಅಂತ ಸ್ವಲ್ಪ ಅಷ್ಟೇ. ಸರಿ. ಸಾಸಿವೆ ಇದೆ, ಇನ್ನೇನು ಹಾಕೊಳ್ತೀರಮ್ಮ? ಸಾಸಿವೆ ಸ್ಪೂನ್ ತಗೊಳ್ಳಿ. ಸಾಸಿವೆ ಇದಿವಾಗ ಬೆಳ್ಳುಳ್ಳಿ ಇದೇನ್ ಪುಡಿ ಮಾಡ್ಕೊಂಡ್ ಬಂದಿದ್ದೀರಾ? ಅದು ಹುಚ್ಚೆಳ್ಳು ಪುಡಿ, ಹುಚ್ಚೆಳ್ಳು ಚಟ್ನಿ ಪುಡಿ ಅಂತ ಮಾಡ್ತೀವಿ ನಾವು. ಹೇಗ್ ಮಾಡಿದ್ದೀರಮ್ಮ ಅದು? ಅದು ಹುಚ್ಚೆಳ್ಳು ಹುರಿದ್ಬಿಟ್ಟು ಅದಕ್ಕೆ ಮೆಣಸಿನಕಾಯಿ, ಒಂಚೂರು ಹುಣಸೆ ಹಣ್ಣು. ಮೆಣಸಿನಕಾಯಿ ಪುಡಿ ಹಾಕಿದ್ದೀರಾ? ಇಲ್ಲ, ಒಣಮೆಣಸಿನಕಾಯಿನ ಬೆಚ್ಚು ಮಾಡಿಬಿಟ್ಟು ಅದರದ್ದೇ ಪುಡಿ ಮಾಡಿ ಹಾಕಿದ್ದೀರಾ? ಒಂಚೂರು ಹುಣಸೆ ಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಒಂಚೂರು ಬೆಲ್ಲ ಹಾಕಿದ್ರೆ ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿರ್ತೀರಾ ಮನೆಯಲ್ಲಿ? ಮಾಡಿ ಇಟ್ಕೊಂಡಿರ್ತೀನಿ. ಎಳ್ಳು ನಾನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾನು ತುಂಬಾ ಕೇಳಿದೀನಿ, ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತಾರಲ್ವಾ ಹುಚ್ಚೆಳ್ಳು ಪುಡಿನ. ಮೆಣಸಿನಕಾಯಿ ತಗೊಳ್ಳಿ. ಮೆಣಸಿನಕಾಯಿ. ಕರ್ಬೇವು ಸೊಪ್ಪು ಬೇಕಮ್ಮ? ಕರ್ಬೇವು ಸೊಪ್ಪು. ಕರ್ಬೇವು ಇಟ್ಟಿದ್ದೀರಾ. ಕಡಲೆ ಬೀಜ ಯಾವ್ದಕ್ಕೆ ಹಾಕ್ತೀರಮ್ಮ? ಕಡಲೆ ಬೀಜ ಲಾಸ್ಟ್ಗೆ ಹಾಕ್ತೀನಿ. ಜೀರಿಗೆ ನೀವು ಹಾಕಿದ್ದೀರಾ? ಜೀರಿಗೆ ಹಾಕ್ತೀರಾ? ಇಲ್ಲ, ಜೀರಿಗೆ ಅವಾಗಲೇ ಅದಕ್ಕೆ ಹಾಕ್ಬಿಟ್ಟು ಹಾಕಿದ್ದೀರಲ್ವಾ? ಕರ್ಬೇವು ಸೊಪ್ಪು. ಕರ್ಬೇವು ಇಟ್ಟಿದ್ದೇನಮ್ಮ, ಕರ್ಬೇವು ಹಾಕೊಂಡ್ಬಿಡಿ. ಬೇರೆ ಸೊಪ್ಪೇನಾದ್ರೂ ಉಪಯೋಗಿಸ್ಬೋದಾ ಇದಕ್ಕೆ, ಮೆಂತೆ ಸೊಪ್ಪು ಬದಲಿಗೆ? ಇಲ್ಲ, ಇದು ಮೆಂತ್ಯ ಸೊಪ್ಪು ಕಡುಬು ಅಂದ್ರಿಂದ ಮೆಂತ್ಯ ಸೊಪ್ಪು ಹಾಕಿದ್ರೇನೆ ಚೆನ್ನಾಗಿ. ಮೆಂತ್ಯ ಸೊಪ್ಪು ಈಗ ಸಬ್ಸಿಗೆ ಹಾಕಿದ್ರಿ. ಕೊತ್ತಂಬರಿ ಸೊಪ್ಪು. ಬೇರೆ ಸೊಪ್ಪಲ್ಲಿ ಇಷ್ಟು ರುಚಿ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಇಷ್ಟು ರುಚಿ ಆಗ್ಲಿಕ್ಕಿಲ್ಲ. ಬೇರೆ ಸೊಪ್ಪು ಹಾಕಿ ಪಲಾವ್ಗಳು ಮಾಡ್ಬೋದು. ಇದೇ ರೀತಿ ಬರೀ ಮೆಂತ್ಯ ಸೊಪ್ಪೇನೆ ಹಾಕ್ಬಿಟ್ಟು ಪಲಾವ್ ಮಾಡೋದು. ಪಲಾವ್ ಮಾಡಿದ್ದೀರಾ? ಈಗ ನೆನ್ನೆ ಕೂಡ ಮಾಡಿದ್ದೆ. ಹೌದಾ? ತುಂಬಾನೇ ಚೆನ್ನಾಗಿರುತ್ತೆ. ಪಲಾವ್ ಮಸಾಲೆ ಹಾಕಿ ಮೆಂತ್ಯ ಸೊಪ್ಪು ಹಾಕೋದು? ತರಕಾರಿ ಮಸಾಲೆ ಬೇಕು ಅಂದ್ರೂ ಮಸಾಲೆ ಹಾಕ್ಬೋದು, ಇಲ್ಲಾಂದ್ರೆ ಹಾಗೇನು ಮಾಡ್ಬೋದು. ಇದು ಅದಕ್ಕೆ ಸುರ್ಕೊಳ್ತೀನಿ. ಓಕೆ, ಹಾಕೊಂಡ್ಬಿಡಿ. ಇದು ಒಂಥರ ಬೇರೆ ನಮ್ಮ ಕಡಬು ಹೋಗಿ ಬೇರೆ ಒಂದು ತಿಂಡಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬೇರೆ ತಿಂಡಿ, ಆದ್ರೆ ಇದು ಹೆಸರು ಮೆಂತ್ಯ ಸೊಪ್ಪಿನ ಕಡುಬು ಅಂತ ಹೇಳ್ತೀವಿ ನಾವು. ಸ್ವಲ್ಪ ಹುಚ್ಚೆಳ್ಳು ಪೌಡರ್ ಎಷ್ಟು ಹಾಕೊಳ್ತೀರಾ ಅದನ್ನ? 1 ಸ್ಪೂನ್ ಹಾಕೊಳ್ತೀನಿ. ಇತ್ತೀಚೆಗೆ ಮಾಡಿದ್ದೀರಾ ಮನೆಯಲ್ಲಿ ಮೆಂತ್ಯ ಸೊಪ್ಪಿನ ಕಡುಬು? ಮಾಡಿದ್ದೆ. ಈಗ ರಜಾ ಇದೆಯಲ್ಲ, ಮಕ್ಕಳಿಗೆಲ್ಲ ಮಕ್ಕಳಿಗೆ ರಜೆ ಇದೆ. ರಜಾ ಇದೆ, ಇಷ್ಟಪಟ್ಟು ತಿಂತಾರ. ಇನ್ನು ಸ್ವೀಟು ಖಾರದ್ದೆಲ್ಲ ಏನಾದ್ರು ಮಾಡ್ತಾ ಇರ್ತೀರಾ? ಸ್ವೀಟು ಖಾರ, ಇದು ಮಕ್ಕಳಿಗೆ ಇಷ್ಟ ಅಂತ ಶಂಕರ್ ಪುಡಿ ಮಾಡ್ತಾ ಇರ್ತೀನಿ. ಮತ್ತೆ ಮಾಮೂಲಿ ಜಾಮೂನು ಅಂತದೆಲ್ಲ ಮಾಡ್ತಾ ಇರ್ತೀರಾ? ನೀವ್ ಹೇಳಿದ್ರಿ ಸ್ವಲ್ಪ ಹಳೆ ತಿಂಡಿಗಳನ್ನ ನಾನ್ ಮಾಡೋದು ಜಾಸ್ತಿ ಅಂತ. ತಿನ್ನೋರು ಇದ್ರೆ ಮಾಡ್ಬೋದಲ್ವಾ? ನಮ್ಮ ಹುಡುಗರು ಇಷ್ಟಪಡ್ತಾರೆ. ಸ್ವಲ್ಪ ಒಳ್ಳೇದು ಆರೋಗ್ಯದ ದೃಷ್ಟಿಯಿಂದ. ಇತ್ತೀಚೆಗೆ ಬೇರೆ ಬೇರೆ ಅಂಗಡಿ ತಿಂಡಿ ಎಲ್ಲ ನಾವು ತಿನ್ನೋದ್ರಿಂದ ಒಳ್ಳೆ ಅಂಶ ನಮ್ಮ ದೇಹಕ್ಕೆ ಹೋಗ್ತಾನೆ ಇಲ್ಲ. ಅದೇ ಈ ತರ ಮಾಡಿದಾಗ ಒಳ್ಳೆ ಅಂಶ. ಹೌದು. ಇದು ನೋಡಿದ್ರೆ ನಾವು ಕಡುಬು ಅಲ್ಲ, ನೀವೇನೋ ಒಂದು ಬೇರೆ ಯಾವ್ದೋ ಒಂದು ಸ್ಟೈಲ್ ಅಲ್ಲಿ ಹೆಸರು ಹೇಳಿ ಕೊಟ್ರೆ, ಕಡುಬಿಂದು ನೀನು ಫ್ರೆಂಚ್ ಫ್ರೈನೋ ಇನ್ನೊಂದೇನೋ ಹೇಳ್ಬಿಟ್ರೆ ಮಕ್ಕಳಿಗೆ ಖುಷಿ ಆಗ್ಬಿಡುತ್ತೆ. ಹೌದು, ಇದು ರೆಡಿ ಆಗಿದೆ. ರೆಡಿ ಇದೆಯಾ? ಎಲ್ಲ ಹಾಕಿದ್ದೀರಾ? ಎಲ್ಲ ಹಾಕಿದ್ದೀನಿ, ಎಲ್ಲ ರೆಡಿ ಇದೆ. ಈಗ ಸರ್ವಿಂಗ್ ಬೌಲ್ ಅಲ್ಲ, ಚೆನ್ನಾಗಿ ಒಂದು ಬೇರೆ ಪರಿಮಳ ಬರ್ತಾ ಇದೆ. ಸಬ್ಸಿಗೆ ಸೊಪ್ಪಿದು ಎಲ್ಲ ನಾವೀಗ ರೆಡಿ ಮಾಡ್ಕೊಂಡು ಎಲ್ಲ ಆರೋಗ್ಯಪೂರ್ಣ. ಈಗ ಹುಚ್ಚೆಳ್ಳು ಉಪಯೋಗಿಸೋದೇ ಇಲ್ಲ ಇಂದಿನ ಜನರೇಷನ್. ಹೌದೌದು. ಆದ್ರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನೋಡಿದೀನಿ, ಅವ್ರು ಉಪಯೋಗಿಸ್ತಾರೆ, ಅವ್ರು ತುಂಬಾ ಉಪಯೋಗಿಸ್ತಾರೆ. ಹಾಗಾದ್ರೆ ಇದನ್ನ ರೆಡಿ ಮಾಡಿ ಇಡಿಯಮ್ಮ, ಬಿಸಿ ಬಿಸಿ ಇದೆ. ಅದಕ್ಕಿಂತ ಒಂದು ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ.
ರೆಡಿ ಇದೆಯಾ ಮೆಂತೆ ಸೊಪ್ಪಿನ ಕಡುಬು? ಹಾ ರೆಡಿ ಇದೆ. ಒಂದ್ ಸ್ವಲ್ಪ ಮೇಲೆ ಉದುರಿಸ್ತೀನಿ. ಕಡಲೆಕಾಯಿ ಬೀಜ ತುಂಬಾ ಚೆನ್ನಾಗಿರುತ್ತೆ. ಕಡಲೆ ಬೀಜ ಒಂದು ಯಾವಾಗ್ಲೂ ಹಾಕ್ತೀರಾ ಎಲ್ಲ ಈ ತರ ತಿಂಡಿಗಳಿಗೆಲ್ಲ? ಈ ತರ ಕೆಲವೊಂದು ಉಪಯೋಗಿಸ್ತೀರಾ? ಉಪಯೋಗಿಸ್ತೀವಿ. ಓಕೆ, ಇದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನನಗೆ ಇದು ಕಡುಬು ಅನ್ನೋದಕ್ಕಿಂತ ಮೆಂತೆ ಸೊಪ್ಪಿನ ಕಡುಬಿನ ಮಂಚೂರಿ ಅನ್ಕೊಳ್ಬಹುದು ಅಲ್ವಾ? ಅಥವಾ ಏನೋ ಫ್ರೆಂಚ್ ಫ್ರೈಸೋ ಏನೋ ಒಂದು ಚೈನೀಸೋ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಾ ಇದೆ. ಮಂಚೂರಿ ಟೈಪ್ ಅಲ್ಲಿ ಇದೆ. ಅದು ರೆಡ್ ಇದೆ, ಇದು ಗ್ರೀನ್ ಬರುತ್ತೆ. ಗ್ರೀನ್ ಮಂಚೂರಿ. ಅದೇ ಇದರಲ್ಲಿ ತುಂಬಾ ಸತ್ವ ಇದೆ, ತುಂಬಾ ಒಂದು ಆರೋಗ್ಯಪೂರ್ಣ ಅಂಶಗಳಿದೆ. ಸ್ವಾದಿಷ್ಟವಾಗಿದೆಯಾ ಅನ್ನೋದನ್ನ ತಿಂದು ನೋಡ್ಬೇಕು. ಸೊ ಇದೇ ರೀತಿ ನೀವು ಮನೇಲಿ ಮಾಡಿದ್ರೆ ಇದೇ ರೀತಿ ತಿನ್ನುವಂಥದ್ದು. ಹೌದು. ಆಮೇಲೆ ಪರಿಮಳ ಅಂತೂ ಬಹಳ ಒಂದು ಏನದು ಸ್ವಾದಿಷ್ಟ ಅಂತ ಅನ್ನಿಸ್ತಾ ಇದೆ ಅಮ್ಮ. ಸಬ್ಸಿಗೆ ಸೊಪ್ಪಿದು ಪರಿಮಳ, ಮೆಂತೆ ಸೊಪ್ಪಿದು ತುಂಬಾ ಘಮ್ ಅಂತ ಬರ್ತಾ ಇದೆ. ಬಹಳ ಸ್ವಾದಿಷ್ಟವಾದ ಒಂದು ಕಡುಬು ಅಂದ್ರೆ ನಾನು ಇವತ್ತೇ ತಿಂದಿರೋದಮ್ಮ. ಯಾವಾಗ್ಲೂ ಕಡುಬು ಅಂದ್ರೆ ಅಕ್ಕಿ ಕಡುಬು, ಬೇರೆದು ಪುಂಡಿ ಅಥವಾ ಬೇರೆ ರೀತಿದ ಜೋಳ ಗೋಧಿ ಅಂತದೆಲ್ಲ ಏನೋ ಒಂದು ತಿಂದಿರ್ತೀವಿ. ಆದ್ರೆ ಇವತ್ತು ಒಂಥರ ಸ್ಪೈಸಿ ಟರ್ನ್ ಕೊಟ್ಬಿಟ್ಟಿದ್ದೀರಾ ನೀವು, ಟ್ವಿಸ್ಟ್ ಕೊಟ್ಟಿದ್ದೀರಾ ಅದಕ್ಕೆ. ಇಂಥ ಒಂದು ಸ್ವಾದಿಷ್ಟವಾದ ಪ್ಲಸ್ ಆರೋಗ್ಯಪೂರ್ಣ ಆಗಿದೆ. ಯಾಕಂದ್ರೆ ಸೊಪ್ಪಿದೆ, ತುಂಬಾ ಒಳ್ಳೇದು, ಬಹಳ ಅದ್ಭುತವಾಗಿದೆ, ತುಂಬಾ ಟೇಸ್ಟ್ ಆಗಿದೆ ಅಮ್ಮ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಮೆಂತೆ ಸೊಪ್ಪಿನ ಕಡುಬನ್ನ ಮಾಡಿ ನಮ್ಗೆ ತೋರಿಸಿದೀರಾ. ನಮ್ಮ ವೀಕ್ಷಕರಿಗೋಸ್ಕರ ಅದರ ಮಾಡುವ ವಿಧಾನವನ್ನ ಪುನಃ ಒಮ್ಮೆ ಹೇಳಿ ಅಮ್ಮ. ಇದು ಮಾಡೋದಕ್ಕೆ ಸ್ವಲ್ಪ ಅನ್ನ ಬೇಕು. ಅನ್ನ ಎಷ್ಟು ಇಡ್ಸುತ್ತೋ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು, ಮತ್ತೆ ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ರೊಟ್ಟಿ ಹಿಟ್ಟನ್ನ ಹಾಗೆ ನಾದ್ಬಿಟ್ಟು ಬಾಳೆಹಣ್ಣು ತನ ರೋಲ್ ಮಾಡಿ ಹಬೆನಲ್ಲಿ ಬೇಯಿಸ್ಬಿಟ್ಟು ಅದನ್ನ ಕಟ್ ಮಾಡಿಬಿಟ್ಟು ಒಗ್ಗರಣೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಅದಕ್ಕೆ ಹುಚ್ಚಳ ಪುಡಿ ಮತ್ತೆ ಕಡಲೆಕಾಯಿ ಬೀಜದ ಪುಡಿ ಹಾಕಿದ್ರೆ ಮೆಂತ್ಯ ಸೊಪ್ಪಿನ ಕಡುಬು ರೆಡಿ ಇದೆ. ಬಹಳ ಸಂತೋಷ ಅಮ್ಮ. ಒಂದು ವಿಶಿಷ್ಟವಾದ ಕಡುಬು ಮಾಡ್ಕೊಟ್ಟಿದ್ದೀರಾ. ಸ್ವಾದಿಷ್ಟದ ಜೊತೆಗೆ ಆರೋಗ್ಯಪೂರ್ಣ ಕೂಡ ಇದು ಹೌದು. ಪೌಷ್ಟಿಕತೆ ತುಂಬಾ ಇದೆ ಸೊಪ್ಪಿಂದೆಲ್ಲ. ಇಂಥ ಒಂದು ಒಳ್ಳೆ ಅಡುಗೆಯನ್ನ ಇವತ್ತು ನಮ್ಮ ಖಾನಾವಳಿಯಲ್ಲಿ ಮಾಡಿ ತೋರಿಸಿದ್ದೀರಾ. ನಿಮ್ಗೆ ನಮ್ಮ ಬಸವ ಟಿವಿ ಬಗ್ಗೆ ಏನನ್ಸುತ್ತಮ್ಮ? ಖಾನಾವಳಿ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನ ವೀಕ್ಷಕರಿಗೋಸ್ಕರ ಹೇಳಿ. ತುಂಬಾ ಅಭಿಮಾನ ಅನ್ಸುತ್ತೆ, ಹೇಳೋದಕ್ಕೆ ಶಬ್ದನೇ ಸಾಕಾಗಲ್ಲ ಅನ್ಸುತ್ತೆ. ಬಸವ ಅಂದ್ರೆ ನಮ್ಮೊಳಗಿನ ಬಸವ, ನಮ್ಮ ಬಸವ ಏನ್ ಇವತ್ತು ದಾಹ ಇತ್ತು, ನಮ್ಮಂತವ್ರಿಗೆ ದಾಹ ಇತ್ತು. ಬಸವ ಚಾನಲ್ ಟಿವಿ ನೋಡಕ್ ಇಷ್ಟ ಆಗ್ತಿರ್ಲಿಲ್ಲ. ಈಗ ಬಸವ ಚಾನಲ್ ಹಾಕಿದ್ರೆ ಅದು ಆಫ್ ಮಾಡಕ್ಕೆ ಮನ್ಸು ಬರಲ್ಲ. ಖಾನಾವಳಿ ಅಂದ್ರೆ ನಮ್ ಕಡೆ ಈ ತರ ಮಾಡಲ್ಲ, ನಿಮ್ಮ ನಾರ್ತ್ ಕರ್ನಾಟಕ ತರ ಸ್ವಲ್ಪ ಅದನ್ನೆಲ್ಲ ನೋಡಿ ಕಲ್ತ್ಕೊಳ್ಬಹುದು ನಾವು ಅಂತ. ನಾವು ನಮ್ ಕಡೆದನ್ನ ಅವ್ರಿಗೆ ತಿಳಿಸ್ಕೊಡ್ಬೋದಲ್ಲ, ಅದೊಂದು ವಿಶೇಷವಾದ ಖಾನಾವಳಿ ವೇದಿಕೆ ಅಂತ ನಾನಾದ್ರೂ ಭಾವಿಸ್ಕೊಳ್ತೀನಿ. ಮತ್ತೆ ವಚನಗಳಿರ್ಬೋದು, ವಚನಾಭಿನಯ ಇರ್ಬೋದು, ಎಲ್ಲರ ಜನಮನವನ್ನ ಅಟ್ರಾಕ್ಷನ್ ನಮಗೆ ಎಳಿತಾ ಇದೆ ಬಸವ ಚಾನಲ್ ಟಿವಿ ಅಂತ ತುಂಬ ಹೃದಯದಿಂದ ಹೇಳ್ತೀನಿ. ಏನಿವತ್ತು ಬೇಕು, ನಮ್ಮ ಮಕ್ಕಳಿಗೆ ಏನ್ ಬೇಕು ಅದು ಕೊಡ್ತಾ ಇದ್ದೀರಾ, ಅದು ತುಂಬಾ ಸಂತೋಷ ಆಗುತ್ತೆ, ಖುಷಿ ಅನ್ಸುತ್ತೆ. ನಮ್ಮ ಕಾಲದಲ್ಲಿ ಇದ್ದು ನಮ್ಮ ಮಕ್ಕಳ ಕಾಲಕ್ಕಾದ್ರೂ ಒಂದು ಬಂತಲ್ಲ ಈ ತರ ಒಂದು ನಮ್ಮ ಧರ್ಮ ಸಂಸ್ಕಾರ ಆಚಾರ ವಿಚಾರ, ನಾವ್ ಹೇಗಿರ್ಬೇಕು, ನಮ್ಮ ಮಕ್ಳು ಹೇಗೆ ಬೆಳಿಬೇಕು ಅನ್ನೋದೆಲ್ಲ ತೋರಿಸ್ತಾ ಇರೋದ್ರಿಂದ ತುಂಬಾ ಖುಷಿ ಅನ್ಸುತ್ತೆ. ಬಸವ ನಮ್ಮ ಟಿವಿ ನಮ್ದು ಅಭಿಮಾನ, ತುಂಬಾ ಅಭಿಮಾನ ನಮ್ಮಲ್ಲಿ ಎಲ್ರಿಗೂ ಇದೆ. ನಮ್ಮ ಹಳ್ಳಿಗಳಲ್ಲೆಲ್ಲ ಹಾಕಿ ನೋಡ್ತಾನೆ ಇರ್ತಾರೆ. ತುಂಬಾ ಖುಷಿ ಅನ್ಸುತ್ತೆ. ಓಕೆ, ನಮ್ಗೆ ಸಹ ತುಂಬಾ ಸಂತೋಷ ಆಯ್ತು, ಖುಷಿ ಆಯ್ತು. ನಿಮ್ಮ ಸಂದೇಶವನ್ನ ನಮ್ಗೆ ಕೊಟ್ಟಿದ್ದೀರಾ, ನಿಮ್ಮ ಅನುಭವವನ್ನ ನಮ್ಮ ಜೊತೆ ಹೇಳ್ಕೊಂಡಿದ್ದೀರಾ. ಹಾಗೆ ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಬಹಳ ಸ್ವಾದಿಷ್ಟವಾದ ಪೌಷ್ಟಿಕತೆ ಉಳ್ಳ ಒಂದು ತಿಂಡಿಯನ್ನ ಮಾಡಿ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳಮ್ಮ. ತಮಗೂ ಶರಣು.